ಕರ್ನಾಟಕ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ರಾಜಕಾರಣದಲ್ಲಿ ಬಿರುಗಾಳಿ ಅಲೆ ಅಂದ ತಕ್ಷಣ ಏನಾತೋ ಕಾಕ ಡೋಲಾಯಮಾನ ಆತೇನೋ ಪಾಪ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲಿಯೋ ಕಾಲು ಎಡವಿ ಬಿದ್ದಿದ್ದ ವೀಲ್ ಚೇರ್ ಮೇಲೆ ಹೊಂಟಾರ. ಹಂಗಾದ್ರೆ ಇನ್ನು ಕುರ್ಚಿ ಬಿಟ್ಟು ಕೊಡುವ ಸಲುವಾಗಿ ಇನ್ನು ತಯಾರಿ ನಡೆಸ್ಯಾರಲ್ರಿ. ಇದೇ ಹೈಕಮಾಂಡ್ ಮುಂದೆ ಹೋಗಿ ಘಟಾನುಘಟಿ ಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ಮಹಾಸಮಾವೇಶಗಳನ್ನ ಮಾಡ್ತೀವಿ, ಅಹಿಂದ ಮಹಾಸಮಾವೇಶಗಳನ್ನು 4 ಕಡೆ ಮಾಡಬೇಕು, ಲಕ್ಷ ಜನರನ್ನು ಸೇರಿಸಿ ಇವತ್ತು ಸಂದೇಶವನ್ನು ಸಾರಬೇಕು, ಅಹಿಂದ ಜನರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಕೂಗು ಎಬ್ಬಿಸಬೇಕು ಅಂತೇಳಿ ಘಟಾನುಘಟಿ ಮಂತ್ರಿಗಳು ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಹೋಗಿ ಈಗ ದುಂಬಾಲ ಬಿದ್ದಾರ. ಅದು ಸಕ್ಸಸ್ ಆತಂದ್ರೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯಲ್ಲಿ ಅದರ ನೇತೃತ್ವ ವಹಿಸಿದಂಥ ಚುಕ್ಕಾಣಿ ಹಿಡಿದಂಥ ನಾವಿಕ ಯಾರು ಗೊತ್ತೈತೇನ್ರಿ? ದಿಕ್ಸೂಚಿ ತೋರಿಸುವಂಥ ಕ್ಯಾಪ್ಟನ್ ಅದೇ ಸತೀಶ್ ಜಾರಕಿಹೊಳಿ, ಲೋಕೋಪಯೋಗಿ ಮಂತ್ರಿ. ಯಾವಾಗ ಸತೀಶ್ ಜಾರಕಿಹೊಳಿ ಹಠಾತ್ ಯಾವಾಗ ಸತೀಶ್ ಜಾರಕಿಹೊಳಿ ಒಬ್ಬರಿಗೆ ವಚನ ಕೊಡ್ತಾನೆ, ಅದೇ ರೀತಿ ಅವನ ಸಂಖ್ಯಾತ ಕೋಟ್ಯಾಂತರ ಅಭಿಮಾನಿಗಳು ಕರ್ನಾಟಕ ರಾಜ್ಯದಲ್ಲಿ ಅದಾರ. ಆ ಕರ್ನಾಟಕ ರಾಜ್ಯದಲ್ಲಿ ಇರುವಾಗ ಯಾರೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸಮಾಜ ಸೇವೆ ಬಂದಂಥ ವ್ಯಕ್ತಿ ಕೇಡ್ರದಿಂದ ಲೀಡ್ರ್ ಹೆಂಗಾಗಬೇಕು ಅನ್ನುವ ತೋರಿಸಿಕೊಟ್ಟಂಥ ಇದೇ ಸತೀಶ್ ಜಾರಕಿಹೊಳಿ ಈಗ ರಾಜ್ಯಾದ್ಯಂತ 4 ಸಮಾವೇಶಗಳನ್ನ ಮಾಡಿದ್ರೆ ಕರ್ನಾಟಕದ ದಿಕ್ಕು ಬದಲಾಕೈತಿ. 28ಕ್ಕೆ 150 ಸೀಟು ಬರ್ತಾವೆ, ಇರ್ಲಿಕ್ಕಂದ್ರೆ ಬರುವುದಿಲ್ಲ. ಇದೇ ಅಧ್ಯಕ್ಷನ ಮುಂದುವರ್ಸ್ಕೊಂಡು ಹೋದ್ರೆ ಅದು ದಕ್ಷಿಣ ಕರ್ನಾಟಕ 1 ಜಿಲ್ಲೆಗೆ ಸೀಮಿತ ಆಕೈತಿ. ಸತೀಶ್ ಜಾರಕಿಹೊಳಿನ ನೇಮಿಸಿದ್ರೆ ರಾಜ್ಯಾದ್ಯಂತ 31 ಜಿಲ್ಲೆದಾಗ ಎಲ್ಲ ಅಭಿಮಾನಿಗಳು ಅದಾರ. 4 ಅಕ್ಕಿ ಕಾಳವರು ನಡೆಯೋಣ. ಅದಕ್ಕೆ ಹೇಳಿ 12 ಮಂತ್ರಿ 12 ಶಾಸಕರಾಗ್ತಾರೆ ಕುಟುಂಬದಾಗ. ಇನ್ನು ಜಾರಕಿಹೊಳಿ ಪ್ಲ್ಯಾನ್ ಏನು, ಇನ್ನು ಸಕ್ಸಸ್ ಯಾವುದೇ ರೀತಿ ಆಗೋದು, ಯಾವ ರೀತಿ ಇನ್ನು ಸಕ್ಸಸ್ ಪ್ಲ್ಯಾನ್ಗಳು ಹಾಕಾಕತ್ತಾರೆ ಎಸ್ಟಿಮೇಟ್. ಆ ಎಸ್ಟಿಮೇಟ್ ಪ್ರಕಾರ ಏನಾದರೂ ಹೈಕಮಾಂಡ್ ಸಮಾವೇಶ ಮಾಡಲಿಕ್ಕೆ ಮತ್ತು ಅಧ್ಯಕ್ಷರ ಬದಲಾವಣೆ ಮಾಡುವ ಸಲುವಾಗಿ ತಿರಸ್ಕಾರ ಮಾಡಿದರೆ ಅದಕ್ಕೂ ಒಂದು ಪರ್ಯಾಯ ಅವಶ್ಯ ಐತ್ರಿ. 18 ಗಿಡಮೂಲಿಕೆಗಳನ್ನು ತಯಾರು ಮಾಡಿಲಾದಂಥ ಜಾಲಿಮ್ ಲೋಷನ್ ಔಷಧ ಈ ಸತೀಶ್ ಜಾರಕಿಹೊಳಿ ಕಡೆ ಐತಂದ ಮೇಲೆ ಆ ಔಷಧ ತೊಗೊಂಡ್ರೆ 100% ಗುಣಮುಖ. ಅದೇ ಔಷಧ 50 ಶಾಸಕರು ಬೆನ್ನದಾರ್ರಿ, ಇನ್ನು 10 ಶಾಸಕರನ್ನ ಕರೆದು ಬರ್ತಾರೆ. ಸಮರೋಪಾದಿಯಲ್ಲಿ ಹೋದ್ರಂದ್ರೆ ಸರ್ಕಾರ ರಚನೆ ಮಾಡ್ತಾರೆ. ಸರ್ಕಾರ ರಚನೆ ಮಾಡಿದ ಮೇಲೆ CM ಆಕಾರ. ಅದು ಒಂದು ಪ್ಲ್ಯಾನ್ ಐತಿ. ಭಾರತೀಯ ಜನತಾ ಪಕ್ಷದವ್ರು ಕಾತುರದಿಂದ ಕೂತಾರೆ. 50 ಮಂದಿ ಬಂದ್ರೆ ನಾವು 60 ಮಂದಿ ನಿಮ್ಮ ಬೆನ್ನು ಕದಿಯೋರಿ ಅಂತೆ. 115 ಆತ್ರಲ್ಲ, ಮುಗಿದ ಹೋತು ಮ್ಯಾಜಿಕ್ ಸಂಖ್ಯೆ. ಹಿಂಗೆ ರಾಜಕೀಯ ಚಟುವಟಿಕೆಗಳು ನಡೆದಾವು. ಅದರ ಸಲುವಾಗಿ ಇದೇ ದೆಹಲಿ ಹೈಕಮಾಂಡ್ ಅವ್ರಿಗೇನೂ ಗೊತ್ತಿರಂಗಿಲ್ಲ, ಇಲ್ಲಿದ್ದು ಕೇಳ್ಕೊತ ಕುಣ್ತಾರೆ. ಆದರೆ ಸತ್ಯಾಂಶ ಹೇಳುವ ಸಲುವಾಗಿ ಘಟಾನುಘಟಿ 5 ಮಂತ್ರಿಗಳ ಜೊತೆ 10 ಶಾಸಕರ ನಿಯೋಗ ದೆಹಲಿ ಬೀಡು ಬಿಟ್ಟೈತೆ ಅಂದಮೇಲೆ ಇನ್ನು ಸುನಾಮಿ ಬಾಂಬ್ ಅಲೆ ಹಾರುವುದನ್ನು ರಾಜ್ಯದಲ್ಲಿ ಬದಲಾವಣೆ ಆಗೋದು. ಅಹಿಂದ ಜನರ ಒಕ್ಕೂಟ, ಅಹಿಂದ ಜನರ ಕುಂದುಕೊರತೆ, ಅಹಿಂದ ಜನರ ಎಷ್ಟೊಂದು ತೊಂದರೆಗೀಡಾಗಿದ್ದಾರೆ ಅದನ್ನು ಒಕ್ಕಟ್ಟು ಮಾಡುವ ಸಲುವಾಗಿ ರಾಜ್ಯದಲ್ಲಿ ಒಂದು ನೇತಾರ ಹುಟ್ಟ್ಯಾಣದ್ರ ಅವನೇ ಸತೀಶ್ ಜಾರಕಿಹೊಳಿ. ಈಗ ನೋಡ್ಕೋತ ಹೋಗೋಣ್ರಿ ಯಾವ ರೀತಿ ಬದಲಾವಣೆ ಆಕಾವ, ಯಾರು ಕುರ್ಚಿ ಉಲಟ ಪಲಟ ಆಕೈತಿ, ಯಾರು ಆ ಸಿಂಹಾಸನ ಮೇಲೆ ಕೊಂಡ್ತಾರೆ, ಯಾರು ರಾಜ್ಯಭಾರ ಆಳ್ತಾರೆ, ಸ್ವಚ್ಛ ದಕ್ಷ ಆಡಳಿತ ಯಾರು ಕೊಡ್ತಾರೆ ಅನ್ನೋದು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಯೂಟ್ಯೂಬ್ದಾಗ ಬಟನ್ ನೋಡ್ಕೋತ ಹೋಗ್ರಿ. ನಂಬರ್ 1 ನ್ಯೂಸ್ ಕನ್ನಡ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.